ನಮಸ್ಕಾರ ರೀ, ನನ್ನ ಚಾನಲ್ ನೋಡ್ತಾ ಇರೋ ಎಲ್ಲರಿಗೂ ಈಗ ಮಾಡೋಣ ಬರ್ರಿ ರುಚಿಯಾದ ಮೆಂತ್ಯ ಸೊಪ್ಪಿನ ಹುಳಿ. ಮೊದಲು ಕುಕ್ಕರಿಗೆ ಸಣ್ಣಗೆ ಹೆಚ್ಚಿಟ್ಕೊಂಡ ಮೆಂತ್ಯ ಸೊಪ್ಪು, ಟೊಮೆಟೊ, ಉಳ್ಳಾಗಡ್ಡಿ ಎಲ್ಲ ಹಾಕಿ 2-3 ವಿಸಿಲ್ ತೊಗೊಂಡು ಬೇಳೆ ಬೇಯಿಸಿ ಇಟ್ಕೋಬೇಕ್ರಿ. ಆಮೇಲೆ ಒಂದು ಕಡೆ ನಾ ಮಣ್ಣಿನ ಮಡಿಕೆ ಒಳಗೆ ಹುಳಿ ಮಾಡೀನಿ ರೀ. ಅದ್ರ ಮಾಡಿದ್ರೆ ರುಚಿ ಜಾಸ್ತಿ ಬರ್ತದ್ರಿ. ಮಡಿಕೆ ಒಳಗಿಟ್ಟು ಏನದಲ್ರಿ ಸ್ವಲ್ಪ ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕೇನ್ರಿ. ನಾ ಅದು ವಿಡಿಯೋ ಮಿಸ್ ಆಗ್ಯದ. ಉದ್ದಿನಬೇಳೆ ಹಾಕಿ ಚಲೋ ಅದನ್ನು ಸ್ವಲ್ಪ ಕರಿಬೇವು ಸಿಡಿಯತನ ಬಿಡ್ಬೇಕ್ರಿ. ಕರಿಬೇವು ಸಿಡಿತಂತಂದ್ರೆ ಅದಕ್ಕೆ ಇಂಗು, ಅರಿಶಿನ ಎಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಘಮ ಬರೋವರೆಗೂ ಬಿಡ್ರಿ. ಆಮೇಲೆ ಏನದಲ್ರಿ ಈ ಸೈಡ್ ನಾವು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಜಜ್ಜಿಟ್ಕೊಂಡಿರ್ತೇವಲ್ರಿ, ಅದು ಒಗ್ಗರಣೆಗೆ ಹಾಕಿ ಚೂರ್ಕಾಯಿ ಆಡಿಸ್ಬೇಕ್ರಿ. ಅದು ಘಮ ಬರಲಿಕ್ಕೆ ಶುರು ಆಗ್ತದ್ರಿ. ಅವಾಗ ಅರಿಶಿನ ಹಾಕಬೇಕು. ಎಲ್ಲ ಹಾಕಿ ಒಗ್ಗರಣೆ ಒಳಗೆ ಸ್ವಲ್ಪ ಕೈಯಾಡಿಸಿ ಇಡ್ಬೇಕ್ರಿ. ಆಮೇಲೆ ಏನದಲ್ರಿ ಅದೊಂದು ಚೂರು ಕೈಯಾಡಿಸ್ಕೋತೇ ಇರ್ಬೇಕ್ರಿ. ಕೈಯಾಡಿಸ್ಕೊಂಡು ಅದು ಯಾವಾಗ ಸಾಸಿವೆ, ಜೀರಿಗೆ, ಕರಿಬೇವು ಯಾವಾಗ ಸಿಡಿಲಿಕ್ಕೆ ಬರ್ತದಲ್ರಿ, ಅವಾಗ ಜಜ್ಜಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗುತ್ತನ ಅದು ಕೈಯಾಡಿಸ್ಕೋತಾ ಇರ್ಬೇಕ್ರಿ. 1-2 ನಿಮಿಷ ಮಾಡಿದ್ರೆ ಸಾಕ್ರಿ. ಅದು ಘಮ ಬಿಟ್ಕೊಳಿಕ್ಕೆ ಚಲೋ ಆಗ್ತದ್ರಿ. ಅವಾಗ ಏನದಲ್ರಿ ಕೈ ಬಿಟ್ಟು ಆಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೇವಲ್ರಿ ಆ ಬ್ಯಾಳಿನ ಈ ಒಗ್ಗರಣೆಗೆ ಸೇರಿಸ್ಬೇಕ್ರಿ. ಬ್ಯಾಳಿ ಯಾವಾಗ ಇದು ಒಗ್ಗರಣೆ ಚೂರು ಘಮ ಬರ್ಲಿಕ್ಕತ್ತಲ್ರಿ, ಅವಾಗ ಬೇಯಿಸಿಟ್ಕೊಂಡಿರೋ ಬ್ಯಾಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಬ್ಯಾಳಿ ಮಸದೇನು ಬ್ಯಾಡ್ರಿ, ಹಾಗೆ ಹಾಕಿದ್ರೆ ಸಾಕು. ಕುದಿಸಿ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸಾಂಬಾರು ಮಸಾಲೆ ಪುಡಿ ಎಲ್ಲ ಚೂರು ಬೆಲ್ಲ ರೀ ಹಾಕಿ ಅದನ್ನು ಕುದಿಲಿಕ್ಕೆ ಬಿಡ್ಬೇಕ್ರಿ. ಅದು ಕುದ್ದ ಮೇಲೆ ಸ್ವಲ್ಪ ನಾವು ಇಲ್ಲೇನು ಮಾಡೀನಿ ಹುಣಸೆ ಹಣ್ಣಿನ ಹುಳಿನ ಹಾಕಿಲ್ಲ ರೀ. ಹುಣಸೆ ಹಣ್ಣಿನ ಹುಳಿ ಕೆಲವೊಬ್ಬರಿಗೆ ಎಸಿಡಿಟಿ ಕೊಡ್ತದ್ರಿ. ಅದು ಹಿಂಗಾಗಿ ಹುಣಸೆ ಹಣ್ಣಿನ ಹುಳಿನ ಹಾಕಿಲ್ಲ ರೀ. ಇಲ್ಲಿ ಹುಣಸೆ ಹಣ್ಣಿನ ಹುಳಿ ಬದಲಿ ನಾನು ನಿಂಬೆ ಹಣ್ಣಿನ ರಸ ಹಾಕಿ ಮಾಡೇನಿ ರೀ. ಇದು ಭಾರಿ ಟೇಸ್ಟ್ ಬರ್ತದ್ರಿ. ಒಮ್ಮೆ ಮಾಡಿಕೊಂಡು ನೋಡಿರಿ. ಹುಣಸೆ ಹಣ್ಣಿನಕ್ಕಿಂತ ನಿಂಬೆ ಹುಳಿ ಹಾಕಿದ್ದ ಹುಳಿ ಸಾರು ಯಾವುದೇ ಮಾಡಿರಿ ನೀವು ರುಚಿ ಭಾಳ ಇರ್ತದ್ರಿ. ಅದು ಸ್ವಲ್ಪ ಎಲ್ಲ ಹಾಕಿ ಚಲೋ ಕೈಯಾಡಿಸಿ 1-2 ನಿಮಿಷ ಅದು ಕುದಿಲಿಕ್ಕೆ ಬಿಡ್ಬೇಕ್ರಿ. ಅದು ಯಾವಾಗ ಕುದಿಲಿಕ್ಕೆ ಚಲೋ ಆಗ್ತದಲ್ರಿ ಅವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದ್ರೆ ನಮ್ಗೆ ತಿನ್ನಲಿಕ್ಕೆ ರುಚಿಯಾದ ಮೆಂತ್ಯ ಸೊಪ್ಪಿನ ಹುಳಿ ರೆಡಿ.